ಆಗಸ್ಟ್ 15ರಂದು ಸ್ವಿಗ್ಗಿ ಝೊಮ್ಯಾಟೊ ಸೇವೆ ಬಂದ್ ಡೆಲಿವರಿ ಕಾರ್ಮಿಕರ ಸಾಥ್. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ರಾಜಧಾನಿ ಬೆಂಗಳೂರಿನಲ್ಲಿ ಆಗಸ್ಟ್ 15ರಿಂದ ಆನ್ಲೈನ್ ಫುಡ್ ಡೆಲಿವರಿ ಸೇವೆಗಳು ವ್ಯತ್ಯಯಗೊಳ್ಳುವ ಸಾಧ್ಯತೆ ದಟ್ಟವಾಗಿ ಕಂಡುಬರ್ತಾ ಇದೆ. ಡೆಲಿವರಿ ಆಪ್ಗಳು ವಿಧಿಸ್ತಾ ಇರುವ ಅತಿಯಾದ ಕಮಿಷನ್ ದರ ಮತ್ತು ನಿಯಮಗಳನ್ನು ವಿರೋಧಿಸಿ ಹೋಟೆಲ್ ಮಾಲೀಕರು ಆರಂಭಿಸಿರುವ ಹೋರಾಟಕ್ಕೆ ಇದೀಗ ಸ್ವಿಗ್ಗಿ ಡೆಲಿವರಿ ಸಂಸ್ಥೆಗಳ ಗಿಗ್ ಕಾರ್ಮಿಕರು ಬೆಂಬಲವನ್ನು ಸೂಚಿಸಿದ್ದು ಆಗಸ್ಟ್ 15ರಂದು ತಾವು ಕೂಡ ಮುಷ್ಕರವನ್ನು ನಡೆಸುವುದಾಗಿ ಘೋಷಿಸಿದ್ದಾರೆ. ಬೃಹತ್ ಬೆಂಗಳೂರು ಹೋಟೆಲ್ ಸಂಘಟನೆ ಸೇರಿದಂತೆ ನಗರದ ಪ್ರಮುಖ ಹೋಟೆಲ್ ಸಂಘಗಳು ಆನ್ಲೈನ್ ಫುಡ್ ಡೆಲಿವರಿ ಸಂಸ್ಥೆಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ. ಆನ್ಲೈನ್ ಡೆಲಿವರಿ ವೇದಿಕೆಗಳು 28% ಹೆಚ್ಚಿನ ಕಮಿಷನ್ ವಸೂಲಿಯನ್ನ ಮಾಡ್ತಾ ಇದ್ದು, ಜೊತೆಗೆ ಆಪ್ಗಳಲ್ಲಿ ನೀಡುವ ರಿಯಾಯಿತಿ ಹಾಗೂ ಜಾಹೀರಾತು ವೆಚ್ಚದ ಹೊರೆಯನ್ನು ತಮ್ಮ ಮೇಲೆಯೇ ಹೇರ್ತಾ ಇವೆ ಅಂತ ಹೋಟೆಲ್ ಮಾಲೀಕರು ಆರೋಪಿಸಿದ್ದಾರೆ. ಇದರಿಂದಾಗಿ ಹೋಟೆಲ್ಗಳ ಲಾಭಾಂಶ ಸಂಪೂರ್ಣ ಕಡಿಮೆ ಆಗ್ತಾ ಇದ್ದು, ಆಗಸ್ಟ್ 15ರ ಒಳಗಾಗಿ ಕಮಿಷನ್ ಹಾಗೂ ಆಡಳಿತಾತ್ಮಕ ನಿಯಮಗಳನ್ನು ಸರಿಪಡಿಸದಿದ್ದರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಮೂಲಕ ಆರ್ಡರ್ ಸ್ವೀಕರಿಸುವುದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಹೋಟೆಲ್ ಉದ್ಯಮಿಗಳು ಕೈಗೊಂಡಿರುವ ಈ ನಿರ್ಧಾರಕ್ಕೆ ಬೆಂಗಳೂರಿನ ಡೆಲಿವರಿ ಸಿಬ್ಬಂದಿಯೂ ಕೂಡ ಕೈಜೋಡಿಸಿದ್ದಾರೆ. ಡೆಲಿವರಿ ಕಾರ್ಮಿಕರ ಸಂಘಟನೆಗಳು ನೀಡಿದ ಮಾಹಿತಿಯಂತೆ ಕಂಪನಿಗಳ ವೈಜ್ಞಾನಿಕ ವೇತನ ಕಡಿತ, ಸುರಕ್ಷತೆಯ ಅಭಾವ, ಕೆಲಸದ ಸುದೀರ್ಘ ಅವಧಿಗಳಿಂದ ತಮಗೂ ತೊಂದರೆ ಆಗ್ತಾ ಇದ್ದು, ಹೋಟೆಲ್ ಮಾಲೀಕರ ಹೋರಾಟಕ್ಕೆ ಸಾಥ್ ನೀಡಲು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗಸ್ಟ್ 15ರಂದು ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ನಗರದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಹೋಟೆಲ್ಗಳು ಹಾಗೂ ಸಾವಿರಾರು ಡೆಲಿವರಿ ಕಾರ್ಮಿಕರು ಈ ಆನ್ಲೈನ್ ಜಾಲವನ್ನು ನೆಚ್ಚಿಕೊಂಡಿದ್ದಾರೆ. ಒಂದು ವೇಳೆ ಆಗಸ್ಟ್ 15ರ ಒಳಗಾಗಿ ಫುಡ್ ಡೆಲಿವರಿ ಸಂಸ್ಥೆಗಳು ಹೋಟೆಲ್ ಸಂಘಟನೆಗಳ ನಡುವೆ ಮಾತುಕತೆ ಯಶಸ್ವಿ ಆಗದಿದ್ದರೆ ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಂಗಳೂರಿಗೆ ಆನ್ಲೈನ್ ಮೂಲಕ ಆಹಾರ ತರಿಸಿಕೊಳ್ಳುವುದು ಕಷ್ಟಕರವಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.